ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನರಸಿಂಹ, ಅಮ್ಮ, ಏನ್ ಮೈಯೆಲ್ಲ ಸುಡ್ತಾ ಇದೆ? ಇದೇನಪ್ಪ, ಇಷ್ಟೊಂದು ಜ್ವರ ಇಟ್ಕೊಂಡು ಯಾಕೆ ಕೆಲ್ಸಕ್ಕೆ ಬರಕ್ ಹೋದೆ? ಮನೇಲೆ ರೆಸ್ಟ್ ಮಾಡೋದಲ್ವಾ? ಇಲ್ಲಮ್ಮ, ರಜಾ ಬೇಕು ಅಂದ್ರೆ ಓನರ್ಗೆ ಒಂದಿನ ಮುಂಚೆನೆ ಹೇಳ್ಬೇಕು. ಯಾರ ಓನರು? ಫೋನ್ ಮಾಡು, ನಾನ್ ಮಾತಾಡ್ತೀನಿ. ಏನ್ ಜ್ವರ ಏನ್ ಹೇಳಿ ಕೇಳಿ ಬರುತ್ತಂತ? ಪರವಾಗಿಲ್ಲಮ್ಮ, ಜ್ವರ ನಾಳೆನೂ ಹೀಗೆ ಇದ್ರೆ ರಜಾ ತಗೋತೀನಿ. ಹೋಗ್ಲಿ, ಡಾಕ್ಟರ್ ಹತ್ರ ಆದ್ರೂ ಹೋಗೋಣ ನಡಿಯಪ್ಪ. ಪರವಾಗಿಲ್ಲ, ಅದೊಂದು ಸಣ್ಣ ಜ್ವರ ಅಷ್ಟೇ. ನಾನು ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಹಲೋ. ಏನ್ ಬೇಬಿ, ಫೀವರ್ ಇದ್ರೂ ತಲೆ ಕೆಡ್ಸ್ಕೊಳ್ದೆ ಹಾಯಾಗಿ ಡ್ಯೂಟಿ ಮಾಡ್ತಿದ್ಯಾ? ಏನ್ ವಿಷಯ? ನನ್ ಮೆಸೇಜ್ ನೋಡ್ದ್ಯಾ? ಯಾಕೆ? ಸಮ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಲಿಸ್ಟ್ ಕಳ್ಸಿದೀನಿ, ಅದನ್ನ ಎಲ್ಲ ತಗೊಂಡ್ ಬಾ. ನಾನಾ? ಮತ್ತಿನ್ಯಾರು? ಹೆಂಡತಿ ಆಸೆಗಳನ್ನೆಲ್ಲ ಫುಲ್ಫಿಲ್ ಮಾಡೋದು ನಿನ್ ಡ್ಯೂಟಿ ಅಲ್ವಾ ಬೇಬಿ? ಸರಿ, ಅದಕ್ಕೆಲ್ಲ ಎಷ್ಟಾಗುತ್ತೆ? ಮೋಸ್ಟ್ ಪ್ರಾಬಬ್ಲಿ ಅರೌಂಡ್ 5,000 ಆಗ್ಬೋದು. ಅಷ್ಟೊಂದಾ? ಹೌದು, ನನ್ ಜೊತೆ ಕುಡಿಯೋಕಾಗಿದ್ರೆ ಅಷ್ಟು ಇಷ್ಟು ಅಂತ ನೋಡ್ದೆ ಬೇಜಾನ್ ಖರ್ಚು ಮಾಡ್ತಿದ್ದೆ. ಆದ್ರೆ ಈಗ ಇಷ್ಟೊಂದಾ ಅಂತ ಕೇಳ್ತಿದ್ಯಲ್ಲ. ನಿನ್ ಹತ್ರ ದುಡ್ಡಿಲ್ಲ ಅಂದ್ರೆ ನಿಮ್ ಓನರ್ ಹತ್ರ ಅಡ್ವಾನ್ಸ್ ಕೇಳು, ಇಲ್ಲ ನಿಮ್ ಕಿತ್ತೋದ್ ಫ್ರೆಂಡ್ಸ್ ಹತ್ರ ಸಾಲ ತಗೋ. ಆದ್ರೆ ಖಾಲಿ ಕೈಯಲ್ಲಿ ಮಾತ್ರ ಬರ್ಬೇಡ. ಈಗ್ಲೇ ಹೇಳ್ತಾ ಇದೀನಿ, ನಿಮ್ ಅಪ್ಪನ ಮೇಲೆ ಆಣೆ ಮಾಡಿದ್ಯಾ, ಅದನ್ನ ಮರಿಬೇಡ. ಅಲ್ಲ, ಏನೇ ನಿನ್ ಗಂಡನ್ಗೆ ಇಷ್ಟೊಂದು ಕಾಟ ಕೊಡ್ತಾ ಇದ್ಯಾ? ಅಲ್ಲ, ತವ್ರ ಮನೆಯಿಂದ ಹೋಗಿ ಅಪ್ಪ ಅಮ್ಮನ ಮರ್ಯಾದೆ ಕಾಪಾಡೋದನ್ ಬಿಟ್ಟು ಕಟ್ಕೊಂಡಿರೋ ಗಂಡನ್ಗೆ ಮರ್ಯಾದೆ ಕೊಡದೆ ನಡ್ಕೋತಾ ಇದೆಯಲ್ಲ. ಇನ್ನೂ ನಿಮ್ಮ ಅಪ್ಪನ ಬುದ್ಧಿ ಹೋಗಿಲ್ವಾ ನಿಂಗೆ? ಮಾಮ್, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ಯಾ? ಅವನ್ ಎಲ್ಲಿ ಸಿಗ್ದ ನಿಮ್ಗೆ? ಅವ್ನ್ ಎಲ್ಲಾದ್ರೂ ಸಿಕ್ಲಿ, ಮೊದ್ಲು ನನ್ ಮಾತು ಉತ್ತರ ಕೊಡು. ನೋಡು, ಕಷ್ಟನೋ ಸುಖನೋ ಹೊಂದ್ಕೊಂಡು ಹೋಗೋ ಅಂತ ಹೆಣ್ಮಕ್ಳಿದಾರೆ. ನಿನಗ್ ದೇವ್ರಂತ ಗಂಡ ಸಿಕ್ಕಿದ್ರು ನಿನಗೇನೇ ರೋಗ ಹೊಂದ್ಕೊಂಡು ಹೋಗಕ್ಕೆ? ಅಪ್ಪ ಅಮ್ಮನ ದೇವ್ರ ತರ ನೋಡ್ಕೋತಾನ ಅವನು. ಅಂತವನ್ ಜೊತೆ ಬಾಳ ಯೋಗ್ಯತೆ ಇಲ್ವಾ ನಿನ್ಗೆ? ಅಪ್ಪ ಅಮ್ಮನ್ ಕಂಡ್ರೆ ಅವನಿಗೆ ದೇವ್ರು ಅಂತ ಅನಿಸ್ಬೋದು, ಆದ್ರೆ ಮೋಸದಿಂದ ನನಗ್ ತಾಳಿ ಕಟ್ಟಿಲ್ವಾ? ಹಾಗಿರೋದನ್ನ ಎಷ್ಟ್ ಸಲ ಅಂತ ಹೇಳ್ತಾನೆ ಇರ್ತೀಯೆ. ಆ ಸಂಬಂಧ ಬೇಡ ಅಂತ ನಾನು ಅವತ್ತೇ ಅಪ್ಪ ಮಗಳಿಗೆ ಹೇಳ್ದೆ. ನನ್ ಮಾತು ಕೇಳಿದ್ರ ನೀವು? ಒಬ್ರು ಕೇಡ್ ಬಯಸಕ್ ಹೋದ್ರೆ ನಮ್ಗೆ ಕೆಟ್ಟದಾಗೋದು, ಅದನ್ನ ಮರಿಬೇಡ. ನೀನು ನನಗಮ್ಮನ ಅಥವಾ ಅವನಿಗಮ್ಮನ? ನಿನ್ನಂತ ಅವಳನ್ನಿರೋದಕ್ಕಿಂತ ಇಂಥ ಹುಡ್ಗನ್ಗಾದ್ರೂ ಜನ್ಮ ಕೊಟ್ಟಿದ್ರೆ ನಾನು ಹೇಳ್ದಾಗ ಕೇಳ್ಕೊಂಡಿರ್ತಿದ್ದ. ಮಾಮ್, ನೀನ್ ಓವರ್ ಆಗಿ ಮಾತಾಡ್ತಿದ್ಯಾ. ಅವನ್ ಮುಂದೆ ನನಗೆ ಅವಮಾನ ಮಾಡ್ಬೇಡ. ಮಾಡಿರೋ ತಪ್ಪನ್ ತಿದ್ಕೊಳೆ ಅಂದ್ರೆ ನನಗೆ ವಾಪಸ್ ಮಾತಾಡ್ತೀಯಾ? ಮಾಮ್, ಸುಮ್ನೆ ಫೋನ್ ಇಟ್ರೆ ಸರಿ. ಏನ್ ಮಾಡ್ತೀಯಾ? ಜಾಸ್ತಿ ಮೆರಿಬೇಡ. ಒಂದಲ್ಲ ಒಂದಿನ ಈ ನರಸಿಂಹನೇ ನಿನ್ ಕೊಂಬ್ ಬೀಳಿಸ್ತಾನಿರು. ತಗೋಪ್ಪ, ಅವಳ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವಳು ಹೇಳಿದ್ದನ್ನೆಲ್ಲ ಮಾಡ್ಬೇಕು ಅಂತಾನೂ ಇಲ್ಲ. ಅವಳು ಅದೇನೋ ಕೇಳಿದಾಳಲ್ಲ, ನಾನೇ ದುಡ್ಡು ಕೊಡ್ತೀನಿ, ಅದನ್ನ ತಗೊಂಡೋಗಿ ಅವಳ ಮುಖದ ಮೇಲೆ ಬಿಸಾಕು. ಬೇಡಮ್ಮ, ನಾ ತಗೊಂಡು ಹೋಗ್ತೀನಿ. ದುಡ್ಡಿದ್ಯಾ ಅಪ್ಪ? ಹಾ, ಇದೆ. ನಮ್ಮಮ್ಮ ಸಿಕ್ಕಿದ್ದಾರೆ ಅಂತ ನನ್ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ತಾನ್ ಒಳ್ಳೆಯವನು ಅನ್ನೋ ಸೆಂಟಿಮೆಂಟ್ ಪಡ್ಕೊಳಕ್ ಟ್ರೈ ಮಾಡ್ತಿದ್ದಾನೆ. ನೀನ್ ಏನೇ ಇಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರು ನಾನ್ ಯಾವ್ದಕ್ಕೂ ಜಗಲ್ಲ. ಅದನ್ನ ಜ್ಞಾಪಕ ಇಟ್ಕೋ ನರಸಿಂಹ. ಚಿಕ್ಕವಳಿದ್ದಾಗ ಅವರಪ್ಪ ಆಕಾಶನೇ ತೋರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಯಾವಾಗ್ಲೂ ಕೈಗೆ ಎಟಕ್ತಾ ಇರೋದನ್ನೇ ಕೇಳ್ತಾ ಇರ್ತಾಳೆ. ಅವಳು ಕೇಳಿದನ್ನೆಲ್ಲ ನಿನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ ಅಮ್ಮ. ನೋಡು, ನಿಂಗೆ ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು, ನನ್ ಕೈಲಾಗಿದ್ ನಾನ್ ಮಾಡ್ತೀನಿ. ನಾನ್ ಹಿಂಗ್ ಬರ್ಲಾ ಅಪ್ಪ? ಸಂದೀಪ, ಎಲ್ಲಿದ್ಯಾ? ಯೂಶಲಿ ನಾನು ಕಾಫಿ ಕುಡಿಯೋದು ಕಮ್ಮಿ, ಬಟ್ ನಿಮ್ಮ ಮನೆ ಕಾಫಿ ತುಂಬ ಚೆನ್ನಾಗಿದೆ ಅಂತ 2 ಸರಿ ಕುಡಿತಿದ್ದೀನಿ. ಅದರಲ್ಲೂ ನಿಮ್ಮ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಚೀರ್ಸ್. ನನ್ನ ಬಗ್ಗೆ ನಿಮಗೆ ಗೊತ್ತಿದೆಯಾ? ಐ ಮೀನ್ ನನ್ನ ಕ್ಯಾರೆಕ್ಟರ್, ನನ್ನ ಬ್ಯಾಕ್ಗ್ರೌಂಡ್ ಎಕ್ಸೆಟ್ರಾ. ನಮ್ಮನೇಲಿ ನಿಮ್ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದೆ ಈ ಸಂಬಂಧನ ನೋಡಿದಾರೆ ಅಂದಮೇಲೆ ನಿಮ್ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಏನಿದೆ? ಆಬ್ವಿಯಸ್ಲಿ ನಿಮ್ ಕ್ಯಾರೆಕ್ಟರ್, ನೇಚರ್ ಎಲ್ಲ ಚೆನ್ನಾಗೇ ಇರುತ್ತೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ಸದ್ಯಕ್ಕೆ ನಮ್ಮ ತಂದೆದು ಇಂಟೀರಿಯರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಅದನ್ನು ನಾನು ನೋಡ್ಕೋತಿದ್ದೀನಿ. ಇನ್ನು ಮುಂದೆ ನನ್ನದೇ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಬಿಫೋರ್ ದಟ್ UK ಸ್ಟಡೀಸ್ ಮಾಡ್ತಾ ಇದ್ದೆ. ಅಲ್ಲಿ ಯಾಕೋ ವರ್ಕ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಬ್ಯಾಕ್ ಟು ಇಂಡಿಯಾ. ಇಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದೀನಿ. ನನಗೆ ನಿಮ್ಮ ಥರ ಸೈಲೆಂಟ್ ಆಗಿರೋರು ಅಂದರೆ ತುಂಬ ಇಷ್ಟ. ಹಾಗಂತ ಎಲ್ಲರೂ ಇಷ್ಟ ಅಲ್ಲ, ನೀವು ಮಾತ್ರ ಇಷ್ಟ. ನನಗೆ ನಿಮ್ಮ ಜೊತೆ ಮಾತಾಡ್ತಿರ್ಬೇಕು ಅನ್ಸುತ್ತೆ. ಏನಾದರೂ ಮಾತಾಡಿ. ನೀವೇನು ಓದಿದ್ದೀರಾ? ನಾನು ಮಾಸ್ಟರ್ಸ್ ಇನ್ ಸೈಕಾಲಜಿ ಮಾಡಿದ್ದೀನಿ. ಓ ರಿಯಲಿ? ಹಾಗಿದ್ರೆ ನನ್ನ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಒಪಿನಿಯನ್ ನೋಡ್ತಿದೆ ಅಂತ ನನ್ನ ಮುಖ ನೋಡಿರ್ತೀರಾ? ಯಾಕೆ, ಏನು ಅನಿಸ್ತಿಲ್ವಾ? ಇಟ್ಸ್ ಓಕೆ. ಆದರೆ ನನಗೆ ನಿಮ್ಮ ಮುಖದಲ್ಲಿರೋ ಸಂಕೋಚದ ಗಿರೆಗಳು ಕಾಣಿಸ್ತಾ ಇದೆ. ಹಾಗಂತ ನಾನು ಸೈಕಾಲಜಿ ಓದಿಲ್ಲ, ನಿಮ್ಮ ಮುಖದಲ್ಲಿರೋ ಭಾವನೆ ಹೇಳ್ತಾ ಇದೆ. ಆಮ್ ಐ ರೈಟ್? ಆಮೇಲೆ ಏನಿಲ್ಲ. ಅಷ್ಟೇನಾ? ನಿಮ್ಮ ಸ್ಟಡೀಸ್ ಬಗ್ಗೆ ಮಾತ್ರ ಹೇಳಿದ್ರಿ, ನಿಮ್ಮ ಬಗ್ಗೆ ಏನು ಹೇಳಲಿಲ್ಲ. ನನಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟ. ಅದಕ್ಕೆ ನಮ್ಮ ಅಪ್ಪ ಮತ್ತೆ ಅದಕ್ಕೆ ನಡೆಸ್ತಿರೋ ಕಂಪ್ನಿಲಿ ನಾನು ಜಾಯಿನ್ ಆಗಿಲ್ಲ. ಬೇರೆ ಕಡೆ ವರ್ಕ್ ಮಾಡ್ತಿದ್ದೀನಿ. ಫ್ರೀ ಟೈಮ್ ಇದ್ದಾಗ ನನ್ನ ತಮ್ಮ ನಡೆಸ್ತಿರೋ ಫ್ಯಾಷನ್ ಡಿಸೈನರ್ ಕಂಪ್ನಿಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ. ಗುಡ್, ನೈಸ್. ಮತ್ತೆ ಇನ್ನೇನಿಲ್ಲ. ರಿಯಲಿ? ಹೌದು. ಬಟ್ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಐ ಮೀನ್ ನಿಮ್ಮ ಲವ್ ಬಗ್ಗೆ. ಹೇ ಕೂಲ್, ಕೂತ್ಕೊಳ್ಳಿ ಪ್ಲೀಸ್. ಸೆಟ್. ಅಂದರೆ ಮದುವೆ ಮಾತುಕತೆ ಆಡುವಾಗ ನಿಮ್ಮ ಅತ್ತಿಗೆ ಎಲ್ಲ ವಿಷಯನೂ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದೆ ನಾನು ಈ ಮದುವೆಗೆ ಒಪ್ಕೊಂಡಿರೋದು. ಲವ್, ಬ್ರೇಕಪ್ ಇದೆಲ್ಲ ಕಾಮನ್. ನಂದು ನಿಮ್ಮ ಥರನೇ ಸೇಮ್ ಕೇಸ್. ಹುಡುಗಿ ಬಿಟ್ಟೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರೋದಕ್ಕಿಂತ ಮುಂದೆ ಹೋಗ್ಬೇಕಲ್ವಾ? ಲೈಫ್ ಇಸ್ ಟೂ ಶಾರ್ಟ್, ಯು ಶುಡ್ ಜಸ್ಟ್ ಮೂವ್ ಆನ್. ನೀವೇನು ಹೇಳ್ತೀರಾ? ಹೌದು. ನಿಮ್ಮ ಈ ಸೈಲೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ಇಟ್. ಮೋರ್ ಓವರ್ ನೀವು ನನಗೆ ತುಂಬ ಇಷ್ಟ ಆದ್ರಿ. ನಿಮ್ಮ ಬಗ್ಗೆ ನಾನು ಹೇಳಿದೆ, ನನ್ನ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ. ಹಾಗೆ ನೋಡ್ಬೇಡ್ರಿ, ಭಯ ಆಗತ್ತೆ. ನೋಡಿ, ನೀವು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ಐ ವಿಲ್ ಬಿ ವೆರಿ ಅಪ್ಸೆಟ್. ನಿಮ್ಮಂಥ ಹುಡುಗಿನ ಮಿಸ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವು ನನಗಿಷ್ಟ ಆಗಿದ್ದೀರಾ. ರಿಯಲಿ? ಥ್ಯಾಂಕ್ ಯು ಸೋ ಮಚ್. ನನಗೆ ಆಗ್ತಿರೋ ಖುಷಿನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ರಿಯಲಿ ಐ ಆಮ್ ಸೋ ಹ್ಯಾಪಿ. ಓಕೆ.